ಲವ್ ಮಾಕ್ಟೇಲ್ 3 ಮೂವಿದ ಒಂದು ಕ್ಷಣಗಣನೆ ಸ್ಟಾರ್ಟ್ ಆಯಿತು. ಟ್ರೈಲರ್ ಕೂಡ ಬಂದಾಯಿತು. ಬರ್ರಿ ಇದ್ರ ಬಗ್ಗೆ ಮಾತಾಡೋಣ. ನಿಧಿ ಸತ್ ಮೇಲೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಒಂದು ಹುಡುಗಿಯನ್ನು ದತ್ತು ತೊಗೊಂಡಿದ್ರು. ಆ ಹುಡುಗಿ ಮತ್ತು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಒಂದು ಬಾಂಡೇಷನನ್ನು ಈ ಒಂದು ಲವ್ ಮಾಕ್ಟೇಲ್ 3 ಒಳಗೆ ನಾವು ನೋಡ್ತೇವೆ. ಅಂದ್ರೆ ಟ್ರೈಲರ್ ಹೋಗಿದ್ದ ಪ್ರಕಾರ ನಾವು ನೋಡೋದಾದ್ರೆ ಟ್ರೈಲರ್ ಒಳಗೆ ಒಂದು ಪ್ರೀವಿಯಸ್ ಲವ್ ಮಾಕ್ಟೇಲ್ 1 ಲವ್ ಮಾಕ್ಟೇಲ್ 2 ಇವೇನಿದ್ದಿಲ್ಲ ಇಕ್ಕರೂ ಸೀನ್ಗಳೇ ಇದ್ದು. ಅಂದ್ರೆ ಒಂದು 60% ಸೀನ್ಗಳು ಇದ್ದು. ದೆನ್ ಉಳ್ಕಿದ್ದು ಸೀನ್ಗಳನ್ನು ನೋಡ್ರೆ ಒಂದು 40% ಸೀನ್ ಅಷ್ಟೇ ಲವ್ ಮಾಕ್ಟೇಲ್ 3 ಮೂವಿದ್ದು. ಇದು ಓವರಾಲ್ ಆಗಿ ನಾನು ನೋಡಿನಿ, ಬೆಸ್ಟ್ ಇತ್ತು, ಬೆಸ್ಟ್ ಆಫ್ ಬೆಸ್ಟ್ ಇತ್ತು. ಅಂದ್ರೆ ದುರಂಧರ್ 2 ಬರಲಿ, ಬೇಕಾದ ಮೂವಿ ಬರಲಿ, ನಾವು ಮಾತ್ರ 19 ಮಾರ್ಚ್ನ ಒಂದು ಮೂವಿಯನ್ನು ರಿಲೀಸ್ ಮಾಡ್ತಾವೆ ಅಂತೇಳಿ ಒಂದು ಇದನ್ನು ಮಾಡಿದಾರು. ಇದು ಮಾತ್ರ ಭಾಳಷ್ಟು ಅಪ್ರಿಸಿಯೇಷನ್ ಕೊಡುವಂಥ ಒಂದು ವಿಚಾರ ಕೂಡ ಆಗೈತಿ. ಇದ್ರ ಬಗ್ಗೆ ಬಿಟ್ಟು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಒಂದು ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದ್ರ ಟಾಪ್ ಕ್ಲಾಸ. ಇವರ ವಯಸ್ಸನ್ನು ಓವರಾಲ್ ಆಗಿ ಒಂದು ಟ್ರೈಲರ್ ನಾವು ನೋಡ್ತೇವೆ. ಅಂದ್ರೆ ಓವರಾಲ್ ಟ್ರೈಲರ್ ಬೇರೆ ಡೈಲಾಗ್ ಯಾವೂ ಇಲ್ಲ. ಸಿಂಪಲ್ಲಾಗಿ ಡಾರ್ಲಿಂಗ್ ಕೃಷ್ಣ ಅವರ ವಯಸ್ಸು ಮೇಲೆ ಒಂದು ಇಡೀ ಟ್ರೈಲರ್ ಡಿಪೆಂಡ್ ಐತಿ. ಸುಮಾರು ಹೆಚ್ಚು ಕಡಿಮೆ 3 ನಿಮಿಷದ ಟ್ರೈಲರ್ ಇತ್ತು. ಟ್ರೈಲರ್ಗೆ ಮಾತ್ರ ಬೆಂಕಿ ಲೆವೆಲ್ ಇತ್ತು. ಅಂದ್ರೆ ಏನೇನು ತೋರಿಸ್ಬೇಕಲ್ಲ ಡೆಫಿನೆಟಾಗಿ ಪರ್ಫೆಕ್ಟಾಗಿ ತೋರಿಸಿದರು. ಮತ್ತು ಯಾವ ಸೀನನ್ನು ಯಾವ ರೀತಿಯಾಗಿ ಕೋಬೌಂಡ್ ಮಾಡಬೇಕು, ಅಂದ್ರೆ ಒಂದು ಏನೇನೆಯಾಗಿ ಹೆಣಿಬೇಕು ಹೆಂಗೆ ಅಂತೇಳಿ ಇವ್ರನ್ನ ನೋಡಿ ಕಲ್ಕೋಬೇಕು. ಆ ಥರ ಕೂಡ ಒಂದು ಟ್ರೈಲರ್ಗೆ ಮ್ಯಾಜಿಕ್ ಕೂಡ ಮಾಡಿದರು. ದೆನ್ ಒಂದು ಬ್ಯಾಕ್ಗ್ರೌಂಡ್ ಸೌಂಡಿಗೆ ಬರೋದಾದ್ರೆ ಅದು ಕೂಡ ಭಾಳಷ್ಟು ಇಂಪ್ರೆಸಿವ್ ಇತ್ತು. ಒಂದು ಎಮೋಷ್ನಲ್ ಟಚ್ ಕೂಡ ಕೊಡ್ತು ಅಂತ ಹೇಳ್ಬೋದು ನನಗೆ ಪರ್ಸ್ನಲ್ಲಾಗಿ. ದೆನ್ ಈಗ ಯಾರ ನೀವು ಈಗ ನೋಡಿದ್ರಿ ಅಂದ್ರೆ 2 ಲಕ್ಷ ವ್ಯೂಸ್ ಆಲ್ರೆಡಿ ಬಂದವು. ಇದನ್ನ ಯಾರು ನೋಡಿದ್ರೆ ನಿಮಗೇನು ಅನಿಸೈತಿ ಡೆಫಿನೆಟಾಗಿ ನನಗೂ ಕೂಡ ತಿಳಿಸ್ರಿ. ನಾನು ಇಂಪ್ರೆಸಿವ್ ಅದನ್ನು ನಿಮ್ಮ ಒಂದು ಇದನ್ನು ನೋಡೋಕೆ. ದೆನ್ ಇದನ್ನೆಲ್ಲ ಬಿಡ್ರಿ, ಒಂದು ಲವ್ ಮಾಕ್ಟೇಲ್ 3 ಇದು ಎದರ್ ರಿಲೇಟೆಡ್ ಇರ್ತೈತೆ ಅಂದರೆ ಕಂಪ್ಲೀಟಾಗಿ ಲವ್ ಸ್ಟೋರಿ ರಿಲೇಟೆಡ್ ಇರ್ತೈತಿ ಅನ್ನೋಕ್ಕಿಂತ ಒಂದು ಫಾದರ ಆ್ಯಂಡ್ ಅಂದ್ರೆ ಮಗಳು ಅಂತ ಹೇಳ್ರಿ ನೀವು, ಮಗಳು ಮತ್ತು ಒಂದು ತಂದೆಯ ಕತೆ ಕೂಡ ಇದಾಗಿರೋ ಚಾನ್ಸ್ ಐತಿ. ಒಂದು 60% ಡೆಫಿನೆಟಾಗಿ ನಾವು ಅದನ್ನು ನೋಡ್ತೇವೆ. ಯಾಕಂದ್ರೆ ನಮ್ಮ ನಿಧಿನೂ ಕೂಡ ಇಲ್ಲ, ಆನಂತರ ನಮ್ಮ ಬೇರೆ ಬೇರೆ ಡಾರ್ಲಿಂಗ್ ಕೃಷ್ಣ ಅವ್ರ ಲವರ್ಸ್ ಕೂಡ ಇಲ್ಲ. ಆ ಕಾರಣಕ್ಕೆ ಇಲ್ಲಿರೋದು ಒಂದೇ ಬಾಂಡಿಂಗ, ಅದ ಒಂದು ತಂದೆಯ ಮಗಳ ಬಾಂಡಿಂಗ. ಈ ಒಂದು ಬಾಂಡಿಂಗನ್ನು ಇಟ್ಕೊಂಡು ಸಹ ಮೂವಿಯನ್ನು ತೆಗಿಬೇಕಾಗೈತಿ. ಇರುವಂಥ ಸಿಚುವೇಶನ್ ಕ್ರಿಟಿಕಲ್ ಐತಿ. ಬಟ್ ಈ ಕ್ರಿಟಿಕಲ್ ಸಿಚುವೇಶನನ್ನು ಯಾವ ರೀತಿಯಾಗಿ ಒಂದು ಡಾಮಿನೇಟ್ ಮಾಡ್ಕೊಂಡು ಸಹ ಈ ಒಂದು ರಿಲೇಷನನ್ನು ಹೆಂಗೆ ನಮ್ಮ ಕರ್ನಾಟಕದ ಜನತೆಗೆ ತೋರಿಸ್ತಾರೆ ಅಂತೇಳಿ ನಾ ಮಾತ್ರ ಇಂಪ್ರೆಸಿವ್ ಕಾಯತನು. ನಿಮಗೆ ಅನ್ಸೈತಿ ಡೆಫಿನೆಟಾಗಿ ತಿಳಿಸ್ರಿ ಆಗಲೇ ಹೇಳಿದಂಗೆ. ಇನ್ನು ನಾವು ಮೂವಿ ರಿಲೀಸಿಂಗ್ ಡೇಟನ್ನು ನೋಡೋದಾದ್ರೆ ಮಾರ್ಚ್ 19 ನಾವು ದುರಂಧರ್ 2 ಬರಲಿ, ಬೇಕಾದ ಬರಲಿ, ಟಾಕ್ಸಿಕಲ್ ನಾವು ಹೆದರಾಕಂತೇಳಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಡೈರೆಕ್ಟಾಗಿ ಹಣಿಗನ ಪಾಯಿಂಟ್ ಇಟ್ಟು ಹೊಡೆದಾರು. ಅಂದ್ರೆ ಇದರ ಅರ್ಥ ಇಷ್ಟ, ಒಂದು ಸ್ಟೋರಿ ಗ್ರಿಪ್ಪೇಬಲ್ ಐತಿ, ಸ್ಟೋರಿ ಪ್ಲಸ್ ಪಾಯಿಂಟ್ ಐತಿ. ಆ ಕಾರಣಕ್ಕೆ ನಾವು ಮಾತ್ರ ಹಿಂಸರಿಲ್ಲ ಅಂತೇಳಿ ಇದನ್ನು ಮಾಡಿದಾರು. ಆನಂತರ ಫಸ್ಟ್ ಹಾಫ್ ನೋಡ್ತೇವೆ ನಾವು ಲವ್ ಮಾಕ್ಟೇಲ್ 1 ಲವ್ ಮಾಕ್ಟೇಲ್ 2 ಇವೆರಡು ಬಹಳಷ್ಟು ಒಂದು ಹೈಪನ್ನು ಕ್ರಿಯೇಟ್ ಮಾಡಿ ಒಂದು ತಮ್ಮದೇ ಆದ ಒಂದು ಆಡಿಯನ್ಸನ್ನು ಕ್ರಿಯೇಟ್ ಮಾಡಿದರು. ಲವ್ ಮಾಕ್ಟೇಲ್ 3 ಕೂಡ ಅದನ್ನು ಮಾಡಲಿ ಅನ್ನೋದು ನಮ್ಮ ಆಶಯ. ನೋಡೋಣವರ ಅವ್ರ ಮೇಲೆ ಡಿಪೆಂಡ್ ಅದ. ಬಟ್ ಈಗ ಒಂದು ತೋರಿಸಿದಂಥ ಸೀನ್ಗಳನ್ನು ನೋಡೋದಾದ್ರೆ ಡೆಫಿನೆಟಾಗಿ ಇದು ಕೂಡ ಆಗೋದು ಭಾಳಷ್ಟೇನು ದೂರ ಇಲ್ಲ, ಇಲ್ಲೇ ಐತಿ. ನಾವು ಡೈರೆಕ್ಟಾಗಿ ಹಣೆಗನ ಹೊಡೆದ್ರ ಅಂತೇಳಿ ಡೈರೆಕ್ಟಾಗಿ ಹೇಳಿದಾರು. ಇದು ಮಾತ್ರ ಪಕ್ಕ ಐತಿ. ಆನಂತರ ಇನ್ನೊಂದು ಈ ಒಂದು ಇದ್ರ ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದ್ರೆ ಒಂದು ಕನ್ನಡ ಆಡಿಯನ್ಸ್ಗಳು ಡೆಫಿನೆಟಾಗಿ ಒಂದು ಸಪೋರ್ಟ್ ಮಾಡ್ತಾರೋ. ಯಾವ ಕಾರಣಕ್ಕಂದ್ರೆ ಈ ಒಂದು ಮೂವಿ ನೇಮ್ ಏನೈತಲ್ಲ ಪ್ರೀವಿಯಸ್ ಆಗಿ ಒಂದು ಬೇರೆ ರೀತಿಯ ಆಡಿಯನ್ಸನ್ನು ಕಲೆಕ್ಟ್ ಮಾಡಿರುವಂಥ ಒಂದು ಮೂವಿದು ನೇಮ್ ಐತಿ. ಆ ಕಾರಣಕ್ಕೆ ಡೆಫಿನೆಟಾಗಿ ರೆಗ್ಯುಲರ್ ಆಡಿಯನ್ಸ್ ಈ ಒಂದು ಮೂವಿಗೆ ಅಟ್ರಾಕ್ಟ್ ಆಗಿ ಹಾಕಾರುವ. ಇದಾಗಿತ್ತು ಲವ್ ಮಾಕ್ಟೇಲ್ 3 ಒಂದು ಟ್ರೈಲರ್ ರಿವ್ಯೂ. ಇದಾದ್ರೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.